ನಾವು ಅವತ್ತು ಬಂದ್ವಿ ಮನೆ ಹತ್ರ, ಅಮ್ಮನ್ ಮಾತಾಡಕ್ ಆಗ್ಲಿಲ್ಲ, ಖುಷಿಯಲ್ಲಿ ಮಾತಾಡಿದ್ದಾರೆ. ಸೊ ಅದು ನಮ್ಮ ವಾಹಿನಿ ಮೂಲಕನೇ ಆಗಿರೋದು. ಸೊ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತು. ಅದು ನನಗ್ ಪರ್ಸನಲ್ ಆಗಿ ನಾನು ಈ ನಮ್ಮ ವಾಹಿನಿ ಮೂಲಕನೇ ನಿಮ್ಮ ಎದುರುಗಡೆನೆ ಸಾರಿ ಕೇಳ್ತಾ ಇದೀನಿ. ದಯವಿಟ್ಟು ಅಮ್ಮನ್ಗೆ ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲ. ಬಿಕಾಸ್ ಯಾಕಂತಂದ್ರೆ ನಾನು ಅಲ್ಲಿ ಬಂದಾಗ ಸೇಮ್ ನಿಮ್ಗೆ ಸ್ವಂತ ಮಗನ್ಗೆ ಯಾವ ರೀತಿ ಟ್ರೀಟ್ ಮಾಡೋದು ಅದೇ ರೀತಿ ಕರ್ಕೊಂಡ್ಬಂದು ನಿಮ್ಮ ಮದರ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದೇ ತರ ಮಾಡಿದ್ರು. ಸೊ ನಮ್ಮ ವಾಹಿನಿ ಮೂಲಕ ಹೇಳ್ತಿರೋದು ಏನಂತಂದ್ರೆ ಅವರು ಇಂಟೆನ್ಷನಲಿ ಮಾತಾಡಿದ್ದಲ್ಲ. ಬಿಕಾಸ್ ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಎಷ್ಟೋ ದಿನ ವೆಯ್ಟ್ ಮಾಡ್ತಿದ್ದೆ. ಬಟ್ ನೀವು ಬಿಸಿ ಇದ್ರಿ, ನಾನು ಬಿಸಿ ಇದ್ದೆ. ಸೊ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಇದನ್ನ ಇವತ್ತು ಹೇಳ್ತಾ ಇದೀನಿ. ಸೊ ದಯವಿಟ್ಟು ನಿಮ್ಗಾಗಿರ್ಬೋದು, ಅಮ್ಮನ್ಗಾಗಿರ್ಬೋದು, ಏನಾದ್ರೂ ಮನಸ್ಸಿಗೆ ಬೇಜಾರಾಗಿರುತ್ತೆ, ಇಲ್ಲ ಅಂತಲ್ಲ. ದಯವಿಟ್ಟು ನಮ್ಮ ವಾಹಿನಿ ಕಡೆಯಿಂದ ದಯವಿಟ್ಟು ಸಾರಿ. ಸೋ ಸ್ವೀಟ್ ಆಫ್ ಯು. ಅಂದ್ರೆ ನಾವು ನಿಮ್ ಚಾನಲ್ ಕಡೆಯಿಂದ ಸಾರಿನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂಡ್ ಯು ನೋ ದ ಥಿಂಗ್, ಅಂದ್ರೆ ಅಮ್ದಿರ್ ಹೆಂಗ್ ಮಾತಾಡ್ತಾರೆ ಅನ್ನೋದು ಜನಗಳಿಗೆ ಎಲ್ಲರಿಗೂ ಗೊತ್ತು. ಅಂದ್ರೆ ಒಂದು ಮಗ ಸೆಕೆಂಡ್ ಬಂದಾಗ್ಲೋ ಇಲ್ಲ ಲಾಸ್ಟ್ ಬಂದಾಗ ಅವ್ರಿಗೇನು ಅಂದ್ರೆ ಮಗ ವಾಪಸ್ ಬಂದ ಅನ್ನೋ ಒಂದು ಖುಷಿ ಒಂದ್ ಕಡೆ, ಆದ್ರೆ ಸೆಕೆಂಡ್ ಬಂದಲ್ಲ ಅನ್ನೋದೊಂದು ಬೇಜಾರ್ ಇದ್ದೇ ಇರುತ್ತೆ. ಸೊ ಆ ಇಂಟೆನ್ಷನ್ ಅಲ್ಲಿ ಅವ್ರೇನೋ ಮಾತಾಡ್ತಿರ್ತಾರೆ. ಬಟ್ 120 ದಿನ ನಾನ್ ಒಳಗೆ ಏನ್ ಬಂದೆ ಅಂಡ್ ಆಚೆ ನನಗೇನ್ ಫೀಲ್ ಆಯ್ತು ಅನ್ನೋದು ನನಗೆ ಗೊತ್ತಿರುತ್ತೆ. ಅಂಡ್ ಆಸ್ ಅನ್ ಅಮ್ಮ ಆದ್ರೂ ಆಸ್ ಅನ್ ಆಡಿಯನ್ ಆಗೇ ನೋಡಿರ್ತಾರೆ. ಸೊ ಅದು ಅವ್ರ ಮಾತು, ಇದು ನನ್ನ ಮಾತು. ಸೊ ನನಗೆ ಅವ್ನ್ ಗೆದ್ದಿದ್ರಲ್ಲಿ ನಂಗೇನು ಬೇಜಾರೇ ಇಲ್ಲ, ಟು ಬಿ ಫ್ರಾಂಕ್. ಅಂಡ್ ನಾನು ಅದನ್ನ ಆರಾಮಾಗಿ ಸ್ಪೋರ್ಟಿವ್ ಆಗಿ ತಗೊಂಡೆ. ಅಂಡ್ ಸಿ ಡೋಂಟ್ ಬಿ ಸಾರಿ. ನೀವು ಚಾನಲ್ ಅವರಾಗಿರ್ಬೋದು, ಸೊ ನೀವು ಸಾರಿ ಕೇಳಬಾರ್ದು. ಅಂಡ್ ಬಿಕಾಸ್ ನಿಮ್ಗಳಿಂದನೇ ನಾವು ಇಷ್ಟು ದೂರ ಬರೋದು. ಅಂಡ್ ನಿಮ್ಗಳಿಂದನೇ ನಾವು ನಾಳೆ ಇನ್ನೂ ಒಂದು ಹೈಟ್ಸ್ಗೆ ಹೋಗ್ತೀವಿ ಅಂತಂದ್ರೆ ನೀವು ಜನಕ್ಕೆ ತಲುಪಿಸ್ಬೇಕಾಗಿರೋದು. ಅಂಡ್ ಯು ಡಿಡ್ ಅ ಗ್ರೇಟ್ ಜಾಬ್. ಅದ್ರಲ್ಲಿ ಏನ್ ನನ್ಗೇನು ಬೇಜಾರಿಲ್ಲ.